ನಮಸ್ಕಾರ. ಇವತ್ತು ನಾನು ಮಾತಾಡ್ತಾ ಇರೋದು ಅನ್ನನಾಳದ ಕ್ಯಾನ್ಸರ್ ಬಗ್ಗೆ. ಇದಕ್ಕೆ ಇಂಗ್ಲಿಷಲ್ಲಿ ಈಸೋಫೆಗಸ್ ಅಂತೀವಿ ಅಥವಾ ಫುಡ್ ಪೈಪ್ ಅಂತ ಕರೀತಾರೆ. ಜನರಲಿ ಇದೊಂದು ಒಂದು ಕಾಮನ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ, ನಮ್ಮ ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಕ್ಯಾನ್ಸರ್ ಇದು. ಅದು ಹಲವಾರು ಕಾರಣ ಇರ್ಬೋದು. ಅದ ತಿಂಡಿ ತಿನ್ನುವ ಅಭ್ಯಾಸಗಳು ಅಂದರೆ ಆಹಾರದ ಅಭ್ಯಾಸಗಳಿರಬಹುದು, ಅಥವಾ ಲೈಫ್ ಸ್ಟೈಲ್, ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ನಾರ್ತ್ ಕರ್ನಾಟಕದಲ್ಲಿ ನಾವು ಸ್ವಲ್ಪ ಕಾಮನ್ ಆಗಿ ನೋಡ್ತಾ ಇರ್ತೀವಿ ಈ ಕ್ಯಾನ್ಸರ್ನ. ಇದರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಸಿಂಪ್ಟಮ್ಸ್ ಏನಪ್ಪಾ ಅಂದರೆ ನುಂಗೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ನಾವು ನುಂಗೋವಾಗ ಯೂಶಲಿ ಎಲ್ಲ ಆಹಾರಗಳನ್ನು ನಾವು ನುಂಗೋವಾಗ ಅಷ್ಟು ಕಷ್ಟಪಟ್ಟು ನುಂಗೋದಿಲ್ಲ. ಇದು ಎಲ್ಲ ಆಹಾರ ನುಂಗೋವಾಗ್ಲೂ ಕಷ್ಟಪಟ್ಟು ನುಂಗಬೇಕಾಗತ್ತೆ. ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಗಟ್ಟಿ ಆಹಾರಗಳು ಹೋಗೋದಿಲ್ಲ, ಹೋಗ್ತಾ ಹೋಗ್ತಾ ಸ್ವಲ್ಪ ಮೆದು ಆಹಾರಗಳು ಹೋಗೋದಿಲ್ಲ. ಹೀಗೆ ಗ್ರಾಜುವಲಿ ಆ ಸಿಂಪ್ಟಮ್ಗಳು ಜಾಸ್ತಿ ಆಗಿ ಬರುತ್ತೆ. ಜನ ಏನ್ ಅನ್ಕೋತಾರೆ, ಇದು ಗ್ಯಾಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಸುಮ್ಮನೆ ಕೂತ್ಕೋತಾರೆ. ಆದರೆ ಯಾವುದೇ ಪೇಷಂಟ್ ಯಾರೇ ಆಗ್ಲಿ, ಒಂದು 50 ವರ್ಷದ ಮೇಲೆ ಇರುವ ಯಾರೇ ವ್ಯಕ್ತಿ ಆದ್ರೂ ಈ ತರದ ಸಿಂಪ್ಟಮ್ ಕಂಡು ಬಂದ್ರೆ ಅವರು ಎಂಡೋಸ್ಕೋಪಿ ಮಾಡಿ ಚೆಕ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಗೊತ್ತಾಗುತ್ತೆ. ಯಾಕೆಂದ್ರೆ ಸುಮ್ಮನೆ ಹೀಗೆ ಸಿಂಪ್ಟಮ್ ಕೇಳಿಸ್ಕೊಂಡು ಇದು ಕ್ಯಾನ್ಸರ್ ಅಲ್ವಾ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಟೆಸ್ಟ್ಗಳನ್ನು ಮಾಡಲೇಬೇಕು. ಸೊ ಹಾಗಾಗಿ ಈ ಟೆಸ್ಟ್ಗಳನ್ನು ಮಾಡಿಕೊಂಡು ಕನ್ಫರ್ಮ್ ಮಾಡಬೇಕಾಗತ್ತೆ. ನನ್ನ ಹೆಸರು ಸುಜಾತ BS ಅಂತ. ನಾವು ದಾವಣಗೆರೆಯವರು. ಇಲ್ಲಿ ನಂದು ಅಕ್ಟೋಬರಲ್ಲಿ 2022 ಅಲ್ಲಿ ನಮಗೆ ಇದು ಫುಡ್ ಪೈಪಲ್ಲಿ ಸ್ವಲ್ಪ ಊಟ ಎಲ್ಲ ಹೋಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಬಂದು ಅಲ್ಲಿ ಬೆಂಗಳೂರು ಒಂದು ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ಅವರು ನಮಗೆ ಇಲ್ಲ, ನಿಮ್ಮದು ಇದು ಈಸೋಫೆಗಸ್ ಅಂದರೆ ಫುಡ್ ಪೈಪಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ನಾವು ಕೀಮೋ ಮತ್ತು ರೇಡಿಯೇಷನ್ನ ಬೇರೆ ಹಾಸ್ಪಿಟ್ಲಲ್ಲಿ ತಗೊಂಡು ಅಲ್ಲಿ ರೋಬೋಟಿಕ್ ಟ್ರೀಟ್ಮೆಂಟ್ ಇಲ್ಲ ಅಂದಿದ್ದಕ್ಕೆ ಫೋರ್ಟಿಸ್ ಬನ್ನೇರುಘಟ್ಟ ಹಾಸ್ಪಿಟ್ಲಿಗೆ ಬಂದು ಅಲ್ಲಿ ಸಂದೀಪ್ ನಾಯಕ್ನವ್ರನ್ನ ಮೀಟ್ ಮಾಡಿ ಅವರು ರೋಬೋಟ್ ಟ್ರೀಟ್ಮೆಂಟು ಚೆನ್ನಾಗಿ ಅಂತ ಹೇಳಿದಾಗ ಆಯಿತು ಸರ್ ಅಂತಂದು ಒಪ್ಪಿಗೆ ಕೊಟ್ಟು ಅವರು ನಮಗೆ ರೋಬೋಟ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಭಾಳ ಚೆನ್ನಾಗಾಗಿದೆ. ಫುಡ್ ಪೈಪ್ ಎಲ್ಲ ಚೆನ್ನಾಗಿ ಇದಾಗಿದೆ. ಅಲ್ಲಿ ಫುಡ್ಡು ನಮಗೆ ಊಟ ಮಾಡೋಕ್ಕೂ ಏನೂ ಈಗ ಪ್ರಾಬ್ಲಮ್ ಇಲ್ಲ. ಸುಜಾತ ಅವ್ರು ನನ್ನ ಹತ್ರ ಬಂದಿದ್ದು ಒಂದು ರೇರ್ ಟೈಪ್ ಆಫ್ ಈಸೋಫೆಜಿಯಲ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಇಟ್ಕೊಂಡು. ಅವರು ಬಂದಾಗಲೇ ಆಲ್ರೆಡಿ ಅವ್ರದ್ದು ಮೇನ್ ರೇಡಿಯೇಷನ್ ಥೆರಪಿ ಏನಿದೆ ಮತ್ತೆ ಕೀಮೋಥೆರಪಿ ಏನಿದೆ ಅದನ್ನ ಮುಗಿಸ್ಕೊಂಡೇ ಬಂದಿದ್ರು. ಅವ್ರ ಕನ್ಸರ್ನ್ ಇದ್ದಿದ್ದು ಈ ಸರ್ಜರಿ ಮಾಡ್ಬೋದಾ. ಆಕ್ಚುಲಿ ಅವ್ರ ಮಕ್ಳು ಬಂದಿದ್ರು. ಸೊ ನಮ್ಮ ತಾಯಿಗೆ ಆ ಸರ್ಜರಿ ಮಾಡ್ಬೋದಾ, ಎಷ್ಟು ಕಷ್ಟ ಆಗ್ಬೋದು ಅಂತ ಕೇಳ್ಕೊಂಡು ಬಂದಿದ್ರು. ಆಗ ಅವ್ರು ಬಂದಾಗ ಅವ್ರಿಗೆ ಇನ್ ಡೆಪ್ತ್ ಐಡಿಯಾ ಇರಲಿಲ್ಲ ಏನ್ ಮಾಡ್ಬೋದು ಈ ಕೇಸಲ್ಲಿ, ಏನ್ ಅವಶ್ಯಕತೆ ಬರುತ್ತೆ ಅಂತ. ಅವರು ನನ್ನ ಹತ್ರ ಬಂದ್ಮೇಲೆ ಅವ್ರ ಆಪ್ಷನ್ಸ್ ಈ ತರ ಇದೆ, ಅಂದ್ರೆ ಓಪನ್ ಸರ್ಜರಿನೂ ಇದೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನೂ ಇದೆ, ರೊಬಾಟಿಕ್ ಸರ್ಜರಿನೂ ಇದೆ ಅನ್ನೋದೊಂದು ಅರ್ಥ ಮಾಡ್ಕೊಂಡ್ರು. ಹಾಗೆ ರೊಬಾಟಿಕ್ ಸರ್ಜರಿ ಈಸೋಫೆಗಸ್ ಅಲ್ಲಿ ತುಂಬಾ ರೋಲ್ ಇದೆ. ಯಾಕೆಂದ್ರೆ ದಿ ಕೈಂಡ್ ಆಫ್ ಕ್ಲಿಯರೆನ್ಸ್ ಅಂದ್ರೆ ನಮ್ಮ ಕ್ವಾಲಿಟಿ ಆಫ್ ವರ್ಕ್ ಏನಿದೆ ಅದರಲ್ಲಿ ತುಂಬಾ ಸುಪೀರಿಯರ್ ಇರುತ್ತೆ. ಅಂದ್ರೆ ರೋಬೋ ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರಲ್ಲಿ. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಾದ್ಮೇಲೆ ನಾವು ಒಂದು ಪ್ಲಾನ್ ಮಾಡಿದ್ವಿ. ಅವರ ಟ್ರೀಟ್ಮೆಂಟ್ ಪೀರಿಯಡ್ ಕಂಪ್ಲೀಟ್ ಆದ ನಂತರ ನಾವು ಸರ್ಜರಿ ಮಾಡೋಣ. ಇದಕ್ಕೆ ಸೊಲ್ಯೂಷನ್, ಬೆಸ್ಟ್ ಸೊಲ್ಯೂಷನ್ ಅವರಿರೋ ವೆಯ್ಟ್, ಅವ್ರ ಸ್ಟ್ರಕ್ಚರ್ ಪ್ರಕಾರ ಬೆಟರ್ ಟು ಗೋ ಫಾರ್ ರೊಬಾಟಿಕ್ ಸರ್ಜರಿ ಅಂತ ಡಿಸೈಡ್ ಮಾಡಿದ್ವಿ. ಸೊ ಈ ಕಾಯಿಲೆನಲ್ಲಿ, ಈ ಈಸೋಫೆಗಸ್ ಕ್ಯಾನ್ಸರ್ ಅನ್ನೋ ಕಾಯಿಲೆನಲ್ಲಿ ಮುಖ್ಯವಾಗಿ ಬರುವಂಥದ್ದು ರೇಡಿಯೇಷನ್, ಕೀಮೋಥೆರಪಿ ಮತ್ತೆ ಸರ್ಜರಿ. ಅದರಲ್ಲೂ ತುಂಬಾ ಮುಖ್ಯವಾಗಿರುವಂಥದ್ದು ಏನಂದ್ರೆ ಸರ್ಜರಿ. ಯಾಕಂದ್ರೆ ಆ ಕಾಯಿಲೆನ ನಾವು ಶರೀರದಿಂದ ಹೊರಗಡೆ ತೆಗೆದ್ರೆ ಲಾಂಗ್ ಟರ್ಮ್ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲದೆ ಇದ್ರೆ ಈಸೋಫೆಗಸ್ ಕ್ಯಾನ್ಸರ್ ಸ್ವಲ್ಪ ಅಗ್ರೆಸಿವ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದರಲ್ಲಿ ನಮಗೆ ಸ್ಟೇಜ್ ತುಂಬಾ ಇಂಪಾರ್ಟೆಂಟು, ಪೇಷಂಟ್ ಹೇಗಿದ್ದಾರೆ, ಫಿಟ್ ಇದಾರ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟು. ಹಾಗೆ ಆ ಕಾಯಿಲೆ ಓವರ್ ಟೈಮ್ ಹೇಗೆ ಬಿಹೇವ್ ಆಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಸೊ ಈ 3 ಫ್ಯಾಕ್ಟರು ತುಂಬಾ ಅಫೆಕ್ಟ್ ಆಗುತ್ತೆ ಅಂದ್ರೆ ಓವರ್ ಆಲ್ ಔಟ್ಕಮ್ ಮೇಲೆ. ಈಗ ನಾವು ಸರ್ಜರಿನಲ್ಲಿ ರೊಬಾಟಿಕಲಿ ಮಾಡಿದಾಗ ಎಕ್ಸ್ಟೆಂಟ್ ಆಫ್ ಲಿಂಫ್ ನೋಡ್ ಡಿಸೆಕ್ಷನ್ ಅಂತೀವಿ. ಅಂದ್ರೆ ಆ ಸುತ್ತಮುತ್ತ ಇರೋದು, ಆ ಕ್ಯಾನ್ಸರ್ ಸುತ್ತಮುತ್ತ ಇರುವಂತ ಲಿಂಫ್ ನೋಡ್ಗಳಂತ ಏನಿರುತ್ತೆ ಅದನ್ನ ಎಷ್ಟು ತೆಗಿತೀವೋ ಅದರ ಮೇಲ್ಗಡೆ ಲಾಂಗ್ ಟರ್ಮ್ ಔಟ್ಕಮ್ ಡಿಪೆಂಡ್ ಆಗುತ್ತೆ. ಯೂಶಲಿ ನಾವು ಮಾಡುವಾಗ, ರೊಬಾಟಿಕಲಿ ಮಾಡುವಾಗ ನಾವು ಎಕ್ಸ್ಟೆಂಡೆಡ್ 2 ಫೀಲ್ಡ್ ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಮಾಡ್ತೀವಿ ಅಥವಾ 3 ಫೀಲ್ಡ್ ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಮಾಡ್ತೀವಿ. ಆ ಥರ ಮಾಡಿದಾಗ ನನ್ನ ಅಬ್ಸರ್ವೇಷನ್ ಪ್ರಕಾರ, ಮತ್ತೆ ತುಂಬಾ ಜನ ಈಗ ನಾವು ವರ್ಲ್ಡ್ ವೈಡ್ ಡೇಟಾ ನೋಡ್ತಾ ಇದ್ದೀವಿ, ಅದರಲ್ಲೆಲ್ಲ ಅವರ ಸರ್ವೈವಲ್, ಪೇಷಂಟ್ ಸರ್ವೈವಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮೊದಲೆಲ್ಲ ನಾವು ಹೇಳ್ತಾ ಇದ್ದಿದ್ದು ಈಸೋಫೆಜಿಯಲ್ ಕ್ಯಾನ್ಸರ್ ಬಂದರೆ
1.5 ವರ್ಷ ಬದುಕಿರ್ಬೋದು ಅಂತ ಹೇಳ್ತಾ ಇದ್ವಿ. ಇತ್ತೀಚೆಗೆ ನನ್ನ ಹತ್ರ 5 ವರ್ಷ ಆಗಿನೂ ಚೆನ್ನಾಗಿರೋ ಪೇಷಂಟ್ಸ್ ಇದ್ದಾರೆ. ಸೊ ರಿಸಲ್ಟ್ಸ್ ಹ್ಯಾವ್ ಇಂಪ್ರೂವ್ಡ್ ಓವರ್ ಟೈಮ್. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಅ ಗುಡ್ ಟ್ರೀಟ್ಮೆಂಟ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಅರುಣ್, ಸುಜಾತ ಅವ್ರ ಮಗ. ಮುಂಚೆ ಅಮ್ಮಂಗೆ ಊಟದ ಸೇರೋದು ತೊಂದರೆ ಆಗ್ತಿತ್ತು. ಹಾಗಾಗಿ ನಾವು ತೋರಿಸಿದ್ದಕ್ಕೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯಿತು. ಅದಾದಮೇಲೆ ಬೆಂಗಳೂರಿಗೆ ಬಂದು ಈ ಥರ ರೋಬೋಟಿಕ್ ಸರ್ಜರಿ ಮಾಡಿಸಿದ್ವಿ. ಅದಾದಾಗಿಂದ ಅಮ್ಮಂಗೆ ಇವಾಗ ಊಟ ಎಲ್ಲ ಚೆನ್ನಾಗಿ ಹೋಗ್ತಿದೆ. ಅದರಿಂದ ಖುಷಿಯಾಗಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಫೋರ್ಟಿಸ್ ಆ್ಯಂಡ್ ಸಂದೀಪ್ ನಾಯಕ್ ಸರ್.